ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ತುಂಬ ದಿನಗಳ ನಂತರ ನಾನು ಮತ್ತೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಬೆಂಗಳೂರಿಂದ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಇದಕ್ಕಿಂತ ಒಳ್ಳೆ ಟೈಮ್ ಇಲ್ಲ ಅಂತೇಳಿ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಇವಾಗ ಊರಿಗೆ ಹೋಗೋಣ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ ಹಾಕಿಲ್ಲ ಅಂತ ಕಮೆಂಟಲ್ಲಿ. ಸೊ ಏನಾಗಿತ್ತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಊರಿಗೆ ಹೋಗುವ ಖುಷಿಯಲ್ಲಿದ್ದೀವಿ. ಸೊ ಎಲ್ಲರೂ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಊರಿಗೆ ಹೋದರೆ ನಿಮಗೂ ಕೂಡ ಊರಿನ ವ್ಲಾಗೆಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿ ನನಗೂ ಕೂಡ ಖುಷಿನೇ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋದಕ್ಕೂ ಕೂಡ ಒಂದು ಹೊಸತನ ಇರುತ್ತೆ, ಖುಷಿ ಇರುತ್ತೆ. ಸೊ ಹಾಗಾಗಿ ಇವತ್ತು ಮತ್ತೆ ಶುರು ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡಿ ನಮಗೆ ಒಂದು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೆ? ಊರಿಗೆ ಮನೆಯಿಂದ ಹೊರಟ್ವಿ. ಊರಿಗೆ ಹೋಗುವಾಗ ಏನು ಖುಷಿ ಇರುತ್ತೆ ಅಲ್ವಾ. ಅದರಲ್ಲೂ ಅಂದರೆ ಲಾಂಗ್ ಡ್ರೈವ್ ಹೋಗೋದಂದ್ರೇ ನನಗದು ಖುಷಿ. ಅದರಲ್ಲೂ ಊರಿಗೆ ಹೋಗೋದು ಅಂದರೆ ಅದಕ್ಕೆ ಅದರ ಮಜಾನೇ ಬೇರೆ ಅಲ್ವಾ. ಅಷ್ಟು ಬೇಗ ಏನು ಹೊರಟಿರಲಿಲ್ಲ, ಸ್ವಲ್ಪ ಬೆಳಗಾದ್ಮೇಲೆ ಹೋಗೋಣ ಅಂತೇಳಿ 6:30 ಹೊರಟಿದ್ದು ನಾವು. ಹಾಗೆ ಈ ಸಲ ತುಂಬ ಹೊಟ್ಟೆ ಹಸಿತಾಯಿತ್ತು. ಅನಗ ಕೂಡ ಬೇಗ ದೋಸೆ ತಿನ್ನೋಣ ಅಂತ ಹೇಳ್ತಾಯಿದ್ಲು. ನಾವೇನು ಮಾಡ್ತಾಯಿದ್ವಿ ಅಂದರೆ ತುಮಕೂರು ಹತ್ರ ಹೋಟೆಲ್ ನಂಜುಂಡೇಶ್ವರಕ್ಕೆ ಹೋಗಿ ಅಲ್ಲಿ ತಿಂಡಿ ತಿನ್ಕೊಂಡು ಹೋಗ್ತಾಯಿದ್ವಿ. ಬಟ್ ಈ ಸಲ ಮೊದಲೇ ಪ್ಲ್ಯಾನ್ ಮಾಡಿದ್ವಿ. ಮ್ಯಾಪಲ್ಲಿ ನೋಡ್ತಾ ಇದ್ದೆ ಒಳ್ಳೆ ಹೋಟೆಲ್ ಏನೋ ಸಿಗುತ್ತಾ ಅಂತೇಳಿ. ಮತ್ತು ಮಿಲ್ಟ್ರಿ ಗಾಡಿ ಕಾಣಿಸ್ತಾ ಇತ್ತು, ತುಂಬ ಸೈನಿಕರು. ಆದರೆ ಅವ್ರು ನೋಡಿದಾಗ ತುಂಬ ಒಂಥರ ಅಭಿಮಾನ, ನಮ್ಮ ದೇಶಕ್ಕೋಸ್ಕರ ಎಷ್ಟೊಂದು ಸೇವೆ ಮಾಡ್ತಾರಲ್ಲ ಅಂತ ತುಂಬ ಅಭಿಮಾನ ಬರುತ್ತೆ. ಹಾಗೆ ನಾವು ನಂದಿ ಹಿಲ್ಸ್ ರೋಡಲ್ಲಿ A to B ಹೋಗಿ ಅಲ್ಲಿ ತಿಂಡಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ವಡೆ, ಮಸಾಲೆ ದೋಸೆ, ಸ್ವೀಟು. ಇಲ್ಲಿ ಮಿನಿ ಟಿಫಿನ್ ತೊಗೊಂಡಿದ್ವಿ, ಅಂದರೆ ಎಲ್ಲ ಐಟಮು ಕೊಡ್ತಾರಲ್ಲ ಅದನ್ನು ತೊಗೊಂಡಿದ್ವಿ. A to B ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬಟ್ ಕಾಸ್ಟ್ಲಿ ಅಂತ ಅನಿಸುತ್ತೆ. ನಾವು ಚೆನ್ನಾಗಿ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಅನಾಗ ಹಿಂದೆ ಕುತ್ಕೊಂಡಿದ್ಲು, ಅವಳು ಸೀಟಲ್ಲಿ ಕೂರಿಸಿದ್ವಿ. ಈ ಸಲ ಕುತ್ಕೊಳ್ಳೋಕೆ ಕೇಳಲ್ಲ, ಬಟ್ ಅವಳಿಗೆ ರೂಢಿ ಮಾಡಿಸ್ಬೇಕು ಅಂತ ಈ ಸಲ ಕೂರಿಸಿದ್ದೀವಿ. ಹಾಗೆ ಮಧ್ಯ ದಾರಿಯಲ್ಲಿ ಎಳ್ನೀರು ಕುಡಿದ್ವಿ. ಎಳ್ನೀರಂತೂ ಚಿಕ್ಕದಾಗಿತ್ತು. ಈ ಬೇಸಿಗೆಗಾಲ ಆಗಿರೋದ್ರಿಂದ ಮೇ ಬಿ ಎಳ್ನೀರು ಕೂಡ ಸಿಗೋದಿಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಚಿಕ್ಕದಾಗಿತ್ತು. ಆದರೆ ಕುಡ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಹೊರಟ್ವಿ. ನನಗಂತೂ ಎಷ್ಟು ದೂರ ಹೋದರೂ ಕೂಡ ಅದೇನೋ ಬೋರ್ ಅನಿಸೋದಿಲ್ಲ. ನಂಗೆ ಲಾಂಗ್ ಡ್ರೈವ್ ಹೋಗೋದು ಅಂದರೆ ಅಷ್ಟು ಖುಷಿನೂ ಆಗುತ್ತೆ. ಸೊ ಚಿತ್ರದುರ್ಗದ ಹತ್ರ ಬಂದ್ವಿ. ಆ ನಂತರ ದಾವಣಗೆರೆಯಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಕಾಯಂ ಓಡೋದು. 12:30 ಅಷ್ಟೊತ್ತಿಗೆ ನಾವು ದಾವಣಗೆರೆ ಶಿವ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದೀವಿ. ದಾವಣಗೆರೆ ಬೆಣ್ಣೆ ದೋಸೆ ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು, ತೊಗೊಂಡ್ವಿ. ಹಾಗೆ ಉತ್ತರ ಕರ್ನಾಟಕದ ಊಟ ಇರುತ್ತಲ್ಲ ಅದನ್ನು ತೊಗೊಂಡಿದ್ವಿ. ಜೋಳದ ಊಟ ಎಲ್ಲ ಶೇರ್ ಮಾಡಿಕೊಂಡು ಊಟ ಮಾಡಿದ್ವಿ. ಅಷ್ಟು ಒಬ್ಬರು ಹತ್ತಿರ ತಿನ್ನೋಕ್ಕಾಗಲ್ಲ, ಬಟ್ ಈ ಸಲ ಮಾತ್ರ ಊಟ ಸಕ್ಕತ್ತಾಗಿರುತ್ತು. ಬೆಣ್ಣೆ ದೋಸೆ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಹೊರಟ್ವಿ. ನಂತರ ಇವಾಗ ಕಲ್ಗಟ್ಟಿಗೆ ಹತ್ರ ಬಂದ್ವಿ. ತಡಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಗ್ರೀನರಿ ಇತ್ತು. ಹಾಗೆ ಇವಾಗ ಆಲ್ಮೋಸ್ಟ್ ನಾವು ಯಲ್ಲಾಪುರದ ಹತ್ರ ಬಂದೇ ಬಿಟ್ವಿ. ಯಲ್ಲಾಪುರ ಪೇಟೆ ನೋಡುವಾಗ ಇನ್ನೇನು ನಮ್ಮನೆ ಬಂದೇ ಬಿಡ್ತು ಅಂತ ಅನಿಸುತ್ತೆ. ಸೊ ನಮ್ಮ ಮನೆ ರೋಡ್ ನೋಡಿದಾಗಂತೂ ಇದೆಲ್ಲ ನಾವು ಹುಟ್ಟಿ ಬೆಳೆದ ಜಾಗ ಅಂತ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಅಮ್ಮನ ಮನೆ ಹತ್ರ ಬಂದೇ ಬಿಟ್ವಿ. ಇವಾಗ ಈ ಮನೆ ಹತ್ರ ಬಂದ್ವಿ. ಶಾಣ ಕಾರ್ಯಕ್ರಮ ಒಪ್ಲೆಲ್ಲ ಕೊಡ್ತಲೆ ಹಣ್ಣಿನ ಜ್ಯೂಸು ಅಮ್ಮ ಮಾಡಿಟ್ಟಿದ್ದಾರೆ. ಮಾವಿನ ಹಣ್ಣಿನ ಜ್ಯೂಸು. ಹಾಗೆ ನಮಗೋಸ್ಕರ ತಿಂಡಿ ಮಾಡಿದ್ದಾರೆ ಅಮ್ಮ. ಶಾವಿಗೆ
ಮೇಗಿ ಹಾಕುವ ಮಾತ್ರ ಅಮ್ಮನ ಮನೆಗೆ ಬಂದು ತಿಂಡಿ ತಿಂದಾಯಿತು. ಮಣ್ಣಾಡ್ತೀಯಾ? ಹಾಂ ಸರಿ, ಆಟ ಆಡು. ಹಾಂ, ಇಲ್ಲೇ ಇದ್ದು ನಾನಿದ್ದೆ. ತಿಂಡಿ ಎಲ್ಲ ತಿಂದು ಒಂದ್ಸಲ ಹೊರಗಡೆ ಬಂದಿದ್ದೀನಿ. ಇಲ್ಲಿ ವಾತಾವರಣ ನೋಡಿದಾಗ ಏನೋ ಒಂಥರ ಖುಷಿ. ನಾವು ಹುಟ್ಟಿ ಬೆಳೆದ ಜಾಗಕ್ಕೆ ಬಂದಾಗ ಆಗೋ ಖುಷಿನೇ ಬೇರೆ. ಅಮ್ಮ ನಾ ಇದ್ನೇ ಅನಾಗ ರೀತಿ ಆಡೋಕೆ ಬಂದ್ಲು. ಮಣ್ಣಾಟ ಅಂದರೆ ಅದಕ್ಕಿಂತ ಬೇರೆ ಯಾವ ಆಟ ಸಾಮಾನು ಬೇಡ. ಮಕ್ಕಳಿಗೆ ಮಣ್ಣಾಟ ಆಡೋದೇ ಖುಷಿ. ಸೊ ಅವಳಿಗೆ ನಿಜವಾದ ಖುಷಿ ಸಿಗ್ತಾ ಇದೆ ಇವಾಗ. ಎಸ್, ತುಂಬ ಸೆಕೆ ಕೂಡ ಇದೆ ಇಲ್ಲಿ. ಇವತ್ತು ತುಂಬ ಮೋಡ ಇರೋದ್ರಿಂದ ಜಾಸ್ತಿ ಸೆಕೆ ಇದೆ ದಿನಕ್ಕಿಂತ ಅಂತ ಹೇಳ್ತಾ ಇದ್ರು. ಮೇ ಬಿ ಮಳೆ ಬರ್ಬೋದು ರಾತ್ರಿ ಅಥವಾ ನಾಳೆ ಅಷ್ಟೊತ್ತಿಗೆ ಮಳೆ ಬರ್ಬೋದು. ಈ ಹಬ್ಬ ಬೆಂಗಳೂರಿಂದ ಬಂದು ಅಮ್ಮನ ಮನೆ ನೋಡಿದಾಗ ಆಗೋ ಖುಷಿನೇ ಬೇರೆ. ಯಪ್ಪ, ತುಂಬ ದಿನ, 1-2 ತಿಂಗಳಾಗಿತ್ತು ನಾನು ವ್ಲಾಗ್ ಹಾಕೋದೇನು ತುಂಬಾ ದಿನ ಆಗಿತ್ತು. ಸೊ ಯಾಕೆ ವ್ಲಾಗ್ ಆಗಿಲ್ಲ ಅಂತ ಕೇಳ್ತೀರಾ? ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ ಏನಾಗಿದೆ ಅಂತ. ಸೊ ಅನಾಗ ಕಾಲಿಗೆಲ್ಲ ಹಂಗೆ ಮಾಡಾಡ ಮಗಳೇ, ಪ್ಲೀಸ್. ಹಂಗೆ ಮಾಡಾಡ, ಕಾಲಿಗೆಲ್ಲ ಅಲರ್ಜಿ ಹೋಯ್ತು ಕಡೆಗೆ. ಎಂತಾರು ಇದ್ದರೆ ಪ್ರಾಣಿಗಾಲ ಅದರಲ್ಲಿ ಎಂತಾರು ಹೊಕ್ಕೊಂಡಿದ್ರೆ ಪಾಯಿಗಾಲವ. ಜಸ್ಟ್ ಆಡು ಹೊರಗಡೆ ಕುತ್ಕೊಂಡು. ಜೋ ಕಾಲ್ ಬಿಡು. ಇವಾಗ ಸಂಜೆ 6:15 ಆಯಿತು. ಅನಾಗ ಮತ್ತೆ ಅಪ್ಪ ಗೇರನ್ನು ಕೊಯ್ಯಕ್ಕೆ ಹೋಗಿದ್ದಾರೆ. ನಾನು ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಟೆ. ಇದೆಲ್ಲ ಇದ್ದ ನಮ್ಮೂರಲ್ಲಿ ಇಲ್ಲ ಒಂದು ಕಡೆ ಅದು ಜಾಗರ ನಡೀತಾ ಇದೆ. ಸೊ ಅದ್ರ ಏನು ಸೌಂಡ್ ಕೇಳ್ತಾ ಇದೆ. ಮುಳ್ಳು ಮರಿ, ಮುಳ್ಳು ಅದೇ ಅಜ್ಜನ ಕೈಯಲ್ಲಿದ್ದು ನೋಡಿದೆ. ಸೂರ್ಯಾಸ್ತದ ಸಮಯ. ಬಾ ಹೇಳು, ನೀ ಎಂತ ಮಾಡ್ತಿದ್ದೆ? ಗೇರನ್ನು ಕೊಯ್ತಿದ್ದದು. ಅನಾಗ ಗೇರನ್ನು ಮುಳ್ಳಿರ್ತು ಮಗ. ಅಜ್ಜಂಗೆ ಕೊಡು, ಅಜ್ಜಂಗೆ. ಪೇರ್ಲೆ ಮರ ಒಂದು ಕಾಯಿ ಇಡಲ್ಲ ಮಂಗಗಳು. ಆದರೆ ಹೋಗ್ಬಿಟ್ಟಿದೆ. ಬೇಕೆಲ್ಲ ಕಾಯಿ ಬಿಡ್ತಾ ಇತ್ತು, ಆದರೆ ಮಂಗಗಳು ಇಡುವುದಿಲ್ಲ. ಆ ಬದಿ ಹೋಗಡ ಮಗ. ಇಳಿತಾ ಇದೆ ಸೆಕೆ. ಆದರೂ ಒಂಥರ ಹೊರಗಡೆ ನ್ಯಾಚುರಲ್ ಗಾಳಿ ಬೀಸ್ತಾ ಇರುತ್ತಲ್ಲ. ಬೆಂಗಳೂರಲ್ಲಾದರೆ ಬಾಗಿಲು ಹಾಕ್ಕೊಂಡು ಮನೆ ಒಳಗೆ ಇರಬೇಕಿತ್ತು. ಈ ಥರ ಹೊರಗಡೆ ವಾತಾವರಣದಲ್ಲಿ ಸುತ್ತಾಡೋದ್ರಿಂದ ನೋಡಿ ಸೂರ್ಯಾಸ್ತ ಆಗ್ತಾ ಇದೆ. ಸ್ವಲ್ಪ ಒಂಥರ ಸಮಾಧಾನ. ಸ್ವಲ್ಪ ಮಟ್ಟಿಗೆ ಗಾಳಿ ಕೂಡ ಬೀಸುತ್ತೆ, ಬಟ್ ಸೆಕೆ ಕೂಡ ಇದೆ. ಮುಂದಿನ ವ್ಲಾಗ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.